ರಿಚೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್ ಅಂತ ಹೇಳೋದಾದರೆ ನಮಗೆ ನೆನಪಾಗದೆ ಬಿಲ್ ಗೇಟ್ಸ್, ಇಲಾನ್ ಮಸ್ಕ್, ಜೆಫ್ ಬೆಜಾಸ್, ಮುಖೇಶ್ ಅಂಬಾನಿ ಹೀಗೆ ಹಲವಾರು ಜನ. ಬಟ್ ನೀವು ಯಾವಾಗಾದರೂ ಯೋಚನೆ ಮಾಡಿದ್ದೀರಾ ಈ ಪ್ರಪಂಚದ ಫಸ್ಟ್ ಬಿಲಿಯನರ್ ಯಾರಾಗಿದ್ದಿರ್ಬೋದು ಅಂತ? ಬನ್ನಿ ವಿಡಿಯೋದಲ್ಲಿ ನೋಡೋಣ. ಜುಲೈ 8, 1839 ರಿಚ್ಫೋರ್ಡ್, ನ್ಯೂಯಾರ್ಕ್ನಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿನಲ್ಲಿ 6ನೇ ಮಗನಾಗಿ ಹೋಗ್ತಾರೆ. ಅವರೇ ಈ ಮಾಡರ್ನ್ ಹಿಸ್ಟ್ರಿನಲ್ಲಿ ಫಸ್ಟ್ ಬಿಲಿಯನರ್ ಇನ್ ದ ವರ್ಲ್ಡ್. ಅವರ ಹೆಸರೇ ಜಾನ್ ಡಿ ರಾಕಫೆಲ್ಲರ್. ಈ ಮಾಡರ್ನ್ ಹಿಸ್ಟ್ರಿನಲ್ಲಿ ಜಾನ್ ಡಿ ರಾಕಫೆಲ್ಲರ್ ಹೇಗೆ ಫಸ್ಟ್ ಬಿಲಿಯನರ್ ಅಂತ ಹೆಸರು ಗಳಿಸ್ಕೊಂಡ್ರು ಅಂತ ನೋಡೋಣ ಬನ್ನಿ. ರಾಕಫೆಲ್ಲರ್ ತನ್ನ 16ನೇ ವಯಸ್ಸಿನಲ್ಲಿ ಅಸಿಸ್ಟೆಂಟ್ ಬುಕ್ ಕೀಪರ್ ಆಗಿ ತನ್ನ ಫಸ್ಟ್ ಜಾಬ್ನ ಸ್ಟಾರ್ಟ್ ಮಾಡ್ತಾರೆ. ಹೀಗೆ ತನ್ನ 24ನೇ ವಯಸ್ಸುವರೆಗೂ ಸಣ್ಣ ಪುಟ್ಟ ಕೆಲಸ ಮತ್ತು ಬಿಸ್ನೆಸ್ನ ಮಾಡ್ತಾ ಇರ್ತಾರೆ. 1863ನಲ್ಲಿ ಅವರ 24ನೇ ವಯಸ್ಸಿನಲ್ಲಿ ಆಯಿಲ್ ರಿಫೈನರಿ ಬಿಸ್ನೆಸ್ನ ಅಮೆರಿಕನ್ನಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಅದು ಅವರಿಗೆ ಲಾಭದಾಯಕವಾಗಿರುತ್ತೆ. ಮತ್ತು 1870ರಲ್ಲಿ ಸ್ಟ್ಯಾಂಡರ್ಡ್ ಆಯಿಲ್ ಕಂಪನಿನ ಸ್ಥಾಪನೆ ಮಾಡ್ತಾರೆ. ಈ ಕಂಪನಿ ಕಾಲಕ್ರಮೇಣ ಅಮೆರಿಕದ 90% ಆಯಿಲ್ ಬಿಸ್ನೆಸ್ನ ತನ್ನ ನಿಯಂತ್ರಣಕ್ಕೆ ತಗೊಳ್ಳುತ್ತೆ. ಇದರಿಂದ ಜಾನ್ ಡಿ ರಾಕಫೆಲ್ಲರ್ ತನ್ನ 58ನೇ ವಯಸ್ಸಿನಲ್ಲಿ ಅಮೆರಿಕದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಂತ ಗುರುತಿಸ್ಕೊಂತಾರೆ. ಇವತ್ತಿನ ವ್ಯಾಲ್ಯೂ ಪ್ರಕಾರ ಸುಮಾರು $400 ಬಿಲಿಯನ್ ಸಂಪಾದನೆ ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಇವರು ರಾಕಫೆಲ್ಲರ್ ಫೌಂಡೇಶನ್ ಅನ್ನೋ ಚಾರಿಟಿನ 1913ರಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಹಲವಾರು ಹಾಸ್ಪಿಟಲ್, ಯೂನಿವರ್ಸಿಟಿ ಕೂಡ ನಿರ್ಮಾಣ ಆಗುತ್ತೆ. ಮತ್ತು ಹಲವಾರು ರಿಸರ್ಚ್ಗೂ ಕೂಡ ಈ ಫೌಂಡೇಶನ್ ಫಂಡನ್ನು ನೀಡುತ್ತೆ. 1937 23 ಮೇ ಅಂದರೆ ಅವರ 98ನೇ ವಯಸ್ಸಿನಲ್ಲಿ ಆರ್ಮಂಡ್ ಬೀಚ್, ಫ್ಲೋರಿಡಾದಲ್ಲಿ ಸಾವನ್ನಪ್ತಾರೆ. ಹೀಗೆ ಹಲವಾರು ವಿಷಯಗಳನ್ನು ಕಲಿಯೋಣ, ಕಲಿಸೋಣ. ಟೆಕ್ ಅವರ್ಸ್ನ ಫಾಲೋ ಮಾಡ್ಕೊಳ್ಳಿ.